ನೆಕ್ಸ್ಟ್ ಕ್ವಶನ್ನ ಯಾವ್ದ್ರ ಮೇಲೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಗುಪ್ತಾ ಪೀರಿಯಡ್ ಮೇಲೆ ಕೇಳಿದ್ದಾರೆ. ಕ್ವಶನ್ನ ನೋಡ್ಕೊಳ್ಳೋಣ ಏನು ಅಂತ. ಐಡೆಂಟಿಫೈ ದ ಫೀಚರ್ ದಟ್ ಡಿಸ್ಟಿಂಗ್ವಿಶ್ ದ ಗುಪ್ತಾ ಏಜ್ ಫ್ರಮ್ ದ ಅರ್ಲಿಯರ್ ಏಜಸ್. ಅಂದರೆ ಗುಪ್ತಾ ಏಜ್ಗಿಂತ ಮುಂಚೆ ಇರುವಂತಹ ಪೀರಿಯಡ್ಗೂ ಗುಪ್ತಾ ಏಜ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಅರ್ಬನ್ ಡಿಕೆ, ಗೋಲ್ಡ್ ಕಾಯಿನ್ಸ್, ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಟೆಂಪಲ್ ಆರ್ಕಿಟೆಕ್ಚರ್. ಆ್ಯಕ್ಚುಲಿ ಗುಪ್ತಾ ಏಜಲ್ಲೇ ನಮಗೆ ಟೆಂಪಲ್ ಆರ್ಕಿಟೆಕ್ಚರ್ ಬಂದಿದ್ದು ಹೌದಲ್ವಾ. ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರು, ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರು ಇದೆಲ್ಲ ಬಂದಿದ್ದು ಯಾವಾಗ ಗುಪ್ತಾ ಏಜ್ ಆದಮೇಲೆ. ನೆಕ್ಸ್ಟು ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಮುಂಚೆ ಸೆಂಟ್ರಲೈಸೇಷನ್ ಇತ್ತು. ಸೆಂಟ್ರಲೈಸೇಷನ್ ಅಂದ್ರೇನು, ಒಬ್ಬರ ಹತ್ರನೇ ಎಲ್ಲ ಪವರ್ ಇರೋದು. ಆದರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗುಪ್ತಾ ಏಜ್ ಪೀರಿಯಡಲ್ಲಿ ಏನಾಯಿತು, ಗುಪ್ತಾ ಏಜಲ್ಲಿ ಏನಾಯಿತು, ಪವರು ಬೇರೆ 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 ಗವರ್ನರ್ ಥರ. ಈಗ ನಮ್ಮದು ಸ್ಟೇಟ್ ಇದೆ ಅಲ್ವಾ, ಸೆಂಟರು ಸ್ಟೇಟು. ಸೆಂಟರ್ ಏನು ಮಾಡುತ್ತೆ, ಪವರ್ನ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಅದು ಡಿಸೆಂಟ್ರಲೈಸೇಷನ್. ಈ ಥರ ಕೂಡ ಗುಪ್ತಾ ಏಜಲ್ಲಿ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟು ಗೋಲ್ಡ್ ಕಾಯಿನ್ಸ್. ಗೋಲ್ಡ್ ಕಾಯಿನ್ಸ್ ನಾವು ಆಲ್ರೆಡಿ ನೋಡಿದ್ದೀವಿ. ಗೋಲ್ಡ್ ಕಾಯಿನ್ಸ್ನ ಗುಪ್ತಾ ಏಜ್ಗಿಂತ ಮುಂಚೆ ಕೂಡ ಗೋಲ್ಡ್ ಕಾಯಿನ್ಸ್ನ ಬಿಡ್ತಾಯಿದ್ರು ಹೌದಲ್ಲ. ನೆಕ್ಸ್ಟು ಅರ್ಬನ್ ಡಿಕೆ. ಅರ್ಬನ್ ಡಿಕೆ ಗುಪ್ತಾ ಏಜಲ್ಲೇ ಆಗೋದು. ಸೊ ಆಪ್ಷನ್ ಬಂದುಬಿಟ್ಟು 1, 3, 4. ಆನ್ಸರ್ ಬಿ 1, 3, 4 ಆನ್ಸರ್ ಆಗುತ್ತೆ. ಸೊ ಇವಾಗ ಗುಪ್ತಾ ಪೀರಿಯಡ್ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಎವ್ರಿ ಒನ್ ನೋಸ್ ದಟ್ ಗುಪ್ತಾ ಪೀರಿಯಡ್ನ ನಾವು ಗೋಲ್ಡನ್ ಏಜ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಅಂತ. ಸೊ ಯಾಕೆ ನಾವು ಗೋಲ್ಡನ್ ಏಜ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ, ಇಂಡಿಯನ್ ಕಲ್ಚರ್ ಆಗಿರ್ಬೋದು, ಪಾಲಿಟಿಕ್ಸು, ಸೊಸೈಟಿ ಇದೆಲ್ಲದೂ ಕೂಡ ಒಂದು ಹೈ ಲೆವೆಲ್ಗೆ ರೀಚ್ ಆಯಿತು. ಅದಕ್ಕೋಸ್ಕರ ನಾವು ಇದನ್ನು ಗೋಲ್ಡನ್ ಏಜ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳನ್ನ ಡೀಟೇಲ್ಸ್ ಆಗಿ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಫೀಚರ್ ನೋಡ್ಕೊಂಡ್ರೆ ಅರ್ಬನ್ ಡಿಕೆ. ಅರ್ಬನ್ ಡಿಕೆ ಅಂತ ಹೇಳಿದ್ರೆ ಗುಪ್ತಾ ಪೀರಿಯಡ್ಗಿಂತ ಮುಂಚೆ ಅಂದರೆ ಮೌರ್ಯನ್ ಆಗಿರ್ಬೋದು ಅಥವಾ ಪೋಸ್ಟ್ ಮೌರ್ಯನ್ ಪೀರಿಯಡ್ ಆಗಿರ್ಬೋದು, ಈ ಟೈಮಲ್ಲಿ ಮೇಜರ್ ಅರ್ಬನ್ ಸಿಟೀಸ್ ಇತ್ತು. ಎಕ್ಸಾಂಪಲ್ ವೈಶಾಲಿ, ಪಟಲಿಪುತ್ರ, ವಾರಣಾಸಿ, ಕೌಸಂಬಿ, ಶ್ರವಸ್ತಿ, ಅಸ್ಥಿರಪುರ, ಮಥುರಾ, ಇಂದ್ರಪ್ರಸ್ಥ, ಈ ಥರ ಮೇಜರ್ ಅರ್ಬನ್ಗಳಿತ್ತು, ಅರ್ಬನ್ ಸಿಟೀಸ್ಗಳಿತ್ತು. ಆದರೆ ಪೋಸ್ಟ್ ಮೌರ್ಯನ್ ಆದಮೇಲೆ ಗುಪ್ತಾ ಪೀರಿಯಡ್ ಬಂದಾಗ ಈ ಒಂದು ಅರ್ಬನ್ ಸೆಂಟರ್ಸ್ ಏನಿತ್ತು ಡಿಕೆ ಆಗ್ತಾ ಹೋಯಿತು. ಅದಕ್ಕೆ ನಾವು ಗುಪ್ತಾ ಏಜು ಅರ್ಬನ್ ಡಿಕೆನ ನೋಡಿತ್ತು ಅಂತ ಹೇಳಿಬಿಟ್ಟು ಹೇಳ್ತೀವಿ. ನಂತರ ಯಾಕೆ ಅದು ಡಿಕ್ಲೈನ್ ಆಯಿತು ಅಂತ ಹೇಳಿದ್ರೆ, ಲೈಫ್ ಸ್ಟೈಲ್ಗಳು ಚೇಂಜ್ ಆಗ್ತಾ ಹೋಯಿತು. ರೂರಲ್ ಲೈಫ್ ಸ್ಟೈಲಿಂದ ಅಗ್ರಿಕಲ್ಚರಲ್ ಲೈಫ್ ಸ್ಟೈಲ್ ಸ್ಟಾರ್ಟ್ ಆಯಿತು. ಟ್ರೇಡಿಂಗು ಕಂಟ್ರೋಲ್ ಆಗೋಕ್ಕೋಯ್ತು. ಟ್ರೇಡ್ ರೂಟ್ಸ್ಗಳನ್ನ ಚೇಂಜ್ ಮಾಡಿಕೊಂಡ್ರು. ಹಾಗಾಗಿ ಅರ್ಬನ್ ಮಾರ್ಕೆಟ್ಗಳು ರೆಡ್ಯೂಸ್ ಆಗ್ತಾ ಹೋಯಿತು. ನೆಕ್ಸ್ಟು ಗೋಲ್ಡನ್ ಕಾಯಿನ್ಸ್. ಗೋಲ್ಡ್ ಕಾಯಿನ್ಸ್ನ ನೋಡಿದ್ರೆ ಎಲ್ಲ ಟೈಮಲ್ಲಿ ಕೂಡ ನಾವು ಗೋಲ್ಡ್ ಕಾಯಿನ್ಸ್ಗಳನ್ನ ನೋಡಿದ್ದೀವಿ ಹೌದಲ್ವಾ. ಆದರೆ ಗುಪ್ತಾ ಏಜಲ್ಲಿ ಈ ಗೋಲ್ಡ್ ಕಾಯಿನಲ್ಲೇ ಅವರು ಸ್ಯಾಲ್ರಿಗಳನ್ನ ಕೊಡ್ತಾಯಿದ್ರು. ಸೋಲ್ಜರ್ಸ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ಅಫಿಷಿಯಲ್ಸ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ಗೋಲ್ಡ್ ಕಾಯಿನ್ಸ್ಗಳನ್ನ ಯೂಸ್ ಮಾಡಿಬಿಟ್ಟೆ ಸ್ಯಾಲ್ರಿಗಳನ್ನ ಕೊಡ್ತಾಯಿದ್ರು. ನಂತರ ಡಿಸೆಂಟ್ರಲೈಸೇಷನ್ ಆಫ್ ಪವರು ನಾನು ಆಲ್ರೆಡಿ ಹೇಳಿದೆ. ಸೆಂಟ್ರಲೈಸೇಷನ್ ಇದ್ದಿದ್ದು ಪೋಸ್ಟ್ ಮೌರ್ಯ ಮತ್ತು ಮೌರ್ಯನ್ ಟೈಮಲ್ಲಿ ಇದ್ದಂತಹ ಸೆಂಟ್ರಲೈಸೇಷನ್ ಇದ್ದಿದ್ದು ಡಿಸೆಂಟ್ರಲೈಸೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಪವರು ರಾಜನಿಂದ ಅವನ ಅಂಡರಲ್ಲಿರುವಂತಹ ಗವರ್ನರ್ಸ್ಗೆ ಬರೋದು. ಇದನ್ನು ನಾವು ಡಿಸೆಂಟ್ರಲೈಸೇಷನ್ ಅಂತ ಹೇಳಿ ಕರಿತೀವಿ. ಕಂಪ್ಲೀಟ್ ಎಂಪೈರ್ನ ಪ್ರಾವಿನ್ಸಸ್ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡೋರು. ಆ ಪ್ರಾವಿನ್ಸಸ್ನ ಗುಪ್ತಾ ಟೈಮಲ್ಲಿ ಬುಕ್ತೀಸ್ ಅಂತ ಹೇಳಿ ಕರೀತಾ ಇದ್ರು. ನೆಕ್ಸ್ಟು ಈ ಬುಕ್ತೀಸ್ನ ಮತ್ತೆ ವಿಷ್ಯಾಸ್ ಅಥವಾ ಗ್ರಾಮಾಸ್ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡ್ತಾ ಇದ್ರು. ನಂತರ ಟೆಂಪಲ್ ಆರ್ಕಿಟೆಕ್ಚರು ನಾನು ಫಸ್ಟಿಗೆ ಹೇಳಿದೆ. ನದನ್ ಸೈಡಲ್ಲಿ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರು ಪ್ರಿಡಾಮಿನೆಂಟ್ ಆಗಿ ಬಂತು. ನೆಕ್ಸ್ಟು ಸೌತಲ್ಲಿ ಸದರ್ನ್ ಇಂಡಿಯಾದಲ್ಲಿ ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ನ ತಗೊಂಡ್ಬಂದರು. ನಾವು ಮುಂದಿನ ಕ್ವಶನ್ನ ನೋಡ್ಕೊಂಡ್ರೆ ಅದು ಕೂಡ ಗುಪ್ತಾ ರೂಲ್ ಬಗ್ಗೆನೇ ಇದೆ. ಸೊ ಕ್ವಶನ್ ಏನು ಅಂತ ನೋಡೋಣ. ಸಮುದ್ರಗುಪ್ತ ಈಸ್ ನೋನ್ ಫಾರ್ ಎಸ್ ಪೊಲಿಟಿಕಲ್ ಕಾನ್ಕ್ವೆಸ್ಟ್ ಫ್ರಮ್ ಹಿಸ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಪ್ರಕಾರ ಸಮುದ್ರಗುಪ್ತ ಪೊಲಿಟಿಕಲ್ ಕಾನ್ಕ್ವೆಸ್ಟ್ಗೋಸ್ಕರ ಹೆಸರಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಸೊ ಆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಪ್ರಕಾರ ಯಾವುದು ಕರೆಕ್ಟ್ ಅನ್ನೋದನ್ನ ಕೇಳ್ತಿದ್ದಾರೆ. ಸೊ ಯಾವುದೇ ಕ್ವಶನ್ ನೋಡಿದ್ರು ಫಸ್ಟು ಕರೆಕ್ಟ್ ಅನ್ನೋದನ್ನ ಕೇಳಿದಾರ, ಇನ್ಕರೆಕ್ಟ್ ಅನ್ನೋದನ್ನ ಕೇಳಿದಾರ, ಫಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ ಓಕೆನಾ. ಸೊ ಆಪ್ಷನ್ಸ್ನ ನೋಡಿದ್ರೆ, ಹಿ ಮೇಡ್ ದ ಫ್ರಂಟಿಯರ್ ರೂಲರ್ಸ್ ಆಫ್ ಕಾಮರೂಪ, ಸಮತಾತ ಎಕ್ಸೆಟ್ರಾ ಪೇ ಒಬಿಸೆನ್ಸ್ ಅಂಡ್ ಟ್ರಿಬ್ಯೂಟ್ ಟು ಹಿಮ್. He expelled the Shaka and Murundas through war. He defeated, captured and later released the king of Palaka, Kottura and Avamukta. Last, he exterminated Yaudhyas,
ಮಾದ್ರಕಾಸ್ ಅಂಡ್ ಮಾಳ್ವಾಸ್. ಆನ್ಸರ್ ಬಂದ್ಬಿಟ್ಟು ಎ ಅಂಡ್ ಸಿ ಓನ್ಲಿ. ಓಕೆನಾ? ಸೊ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬಗ್ಗೆ ಇವಾಗ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಅಲಹಾಬಾದ್ ಅನ್ನೋ ಹೆಸರು ಇವಾಗಿನ ಪ್ರಯಾಗ್ರಾಜ್ನ ಅಂದ್ರೆ ಉತ್ತರ ಪ್ರದೇಶದಲ್ಲಿರೋ ಪ್ರಯಾಗ್ರಾಜ್ನ ನಾವು ಅಲಹಾಬಾದ್ ಅಂತ ಹೇಳಿ ಕರಿತಾ ಇದ್ವಿ. ಅಲ್ಲಿರೋ ಇನ್ಸ್ಕ್ರಿಪ್ಷನ್ನೇ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಒಂದು ಪಿಲ್ಲರ್ನ ಯಾವ ಮೆಟೀರಿಯಲ್ ಇಂದ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸ್ಯಾಂಡ್ ಸ್ಟೋನ್ ಇಂದ ಮಾಡಿದ್ದಾರೆ. ನೆಕ್ಸ್ಟ್ ಹೈಟ್ 35 ಫೀಟ್ ಇದೆ. ಜೊತೆಗೆ ಅದರ ಡಯಾಮೀಟರ್, ಬೇಸ್ ಡಯಾಮೀಟರ್ ಬಂದ್ಬಿಟ್ಟು 35 ಇಂಚ್ ಇದೆ. ಅಲ್ಲಿ ಏನು ಆ ಪಿಲ್ಲರ್ನ ನಾವು ನೋಡ್ತೀವಿ, ಆ ಪಿಲ್ಲರ್ ಇಂದು ಕ್ಯಾಪಿಟಲ್ ಆಕ್ಚುಲಿ ಮಿಸ್ ಆಗಿದೆ, ಅಂದ್ರೆ ಇವಾಗಿಲ್ಲ. ಓಕೆನಾ? ಬಟ್ ಮುಂಚೆ ಅದರದ್ದು ಕ್ಯಾಪಿಟಲ್ ಇತ್ತು. ಅದೇನು ಅಂತ ಹೇಳಿದ್ರೆ ಸಿಂಗಲ್ ಲಯನ್. ಇದನ್ನ ನೆನ್ಪಿಟ್ಕೊಬೇಕಾಗತ್ತೆ. ಈ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ದು ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ನಾವು 3 ರೂಲರ್ಸ್ಗಳನ್ನ ನೋಡ್ಬೋದು. ಸೊ ಮೊದಲಿಗೆ ಅಶೋಕನ್ ಇನ್ಸ್ಕ್ರಿಪ್ಷನ್ ನೋಡ್ತೀವಿ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಅಶೋಕನ್ ಇನ್ಸ್ಕ್ರಿಪ್ಷನ್ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅಶೋಕನ್ ಇನ್ಸ್ಕ್ರಿಪ್ಷನ್ದು ಎಡಿಕ್ಟ್ಸ್ಗಳಿದೆ ಅಲ್ವಾ, ಅದರಲ್ಲಿ ನಾವು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಕೂಡ ಒಂದು ಪಾರ್ಟ್ ಆಗಿದೆ. ಸೊ ಇದು ಫಸ್ಟ್ ಆರಿಜಿನೇಟ್ ಆಗಿರೋದು ಮೌರ್ಯನ್ ಎಂಪೈರ್ಸ್ ಇಂದ, ಅಂದ್ರೆ ಅಶೋಕ ಇಂದ. ಸೊ ನೆಕ್ಸ್ಟ್ ನಾನು ಅವಾಗಲೇ ಹೇಳಿದೆ, ಇದು ಪಾರ್ಟ್ ಆಫ್ ದ ಎಡಿಕ್ಟ್ಸ್ ಆಫ್ ಅಶೋಕ ಅಂತ ಹೇಳ್ಬಿಟ್ಟು. ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರಾಕೃತ್ ಲ್ಯಾಂಗ್ವೇಜ್ನ, ಅಶೋಕನ್ ಟೈಮಲ್ಲಿ ಪ್ರಾಕೃತ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ದಾರೆ, ಜೊತೆಯಲ್ಲಿ ಬ್ರಾಹ್ಮಿ ಸ್ಕ್ರಿಪ್ಟ್ನ ಯೂಸ್ ಮಾಡಿದ್ದಾರೆ. ನಂತರ ಗುಪ್ತಾ ಇನ್ಸ್ಕ್ರಿಪ್ಷನ್, ಗುಪ್ತಾ ಪೀರಿಯಡ್ ಅಲ್ಲೂ ಕೂಡ ನಾವು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ನ ನೋಡ್ಬೋದಾಗತ್ತೆ. ಸೊ ಗುಪ್ತಾ ಪೀರಿಯಡ್ ಅಲ್ಲಿ ಇದರಲ್ಲಿ ಏನ ಮೆನ್ಷನ್ ಮಾಡಿದ್ದಾರೆ ಗುಪ್ತಾ ಪೀರಿಯಡ್ ಅಂತ ಹೇಳಿದ್ರೆ, ಇದನ್ನ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ನ ಪ್ರಯಾಗ್ ಪ್ರಶಸ್ತಿ ಅಂತ ಹೇಳಿ ಕರೆದಿದ್ದಾರೆ. ಸೊ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ದು ಮತ್ತೊಂದು ಹೆಸರು ಏನು? ಪ್ರಯಾಗ್ ಪ್ರಶಸ್ತಿ. ಮತ್ತೆ ಇದನ್ನ ಆಡ್ ಮಾಡಿರೋರು ಯಾರು? ಸಮುದ್ರಗುಪ್ತ. ಮೊದಲಿಗೆ ಅಶೋಕನ್ ಬಗ್ಗೆ ಇತ್ತು. ಅಶೋಕನ್ ಪೀರಿಯಡ್ ಮುಗಿದ ಮೇಲೆ ಸಮುದ್ರಗುಪ್ತ ಅವರು ಇದನ್ನ ಆಡ್ ಮಾಡಿದ್ರು. ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡಿದ್ದಾರೆ? ಸಂಸ್ಕೃತ್ನ ಯೂಸ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಮಿಡಿವಲ್ ಟೈಮಲ್ಲಿ ಮೊಘಲ್ ಇನ್ಸ್ಕ್ರಿಪ್ಷನ್ಸ್ನ ಕೂಡ ಈ ಒಂದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಗೆ ಆಡ್ ಮಾಡಿದ್ದಾರೆ. ಯಾರು ಆಡ್ ಮಾಡಿರೋದು ಅಂತ ಹೇಳಿದ್ರೆ ಜಹಾಂಗೀರ್ ಅವರು ಆಡ್ ಮಾಡಿದ್ದಾರೆ. ಲ್ಯಾಂಗ್ವೇಜ್ ಯಾವುದು? ಪರ್ಷಿಯನ್. ಸೊ ನೆನ್ಪಿಟ್ಕೊಳ್ಳಿ, ಅಶೋಕನ್ ಇನ್ಸ್ಕ್ರಿಪ್ಷನ್, ಗುಪ್ತಾ ಇನ್ಸ್ಕ್ರಿಪ್ಷನ್, ಮೊಘಲ್ ಇನ್ಸ್ಕ್ರಿಪ್ಷನ್ ಮೂರನ್ನೂ ಆಡ್ ಮಾಡಿದ್ದಾರೆ. ಅಶೋಕ ಅವರ ಟೈಮಲ್ಲಿ ಪ್ರಾಕೃತ್ ಲ್ಯಾಂಗ್ವೇಜ್ ಮತ್ತೆ ಬ್ರಾಹ್ಮಿ ಸ್ಕ್ರಿಪ್ಟ್ನ ಯೂಸ್ ಮಾಡಿದ್ದಾರೆ. ಗುಪ್ತಾ ಇನ್ಸ್ಕ್ರಿಪ್ಷನ್ ಅಂದ್ರೆ ಸಮುದ್ರಗುಪ್ತ ಅವರ ಟೈಮಲ್ಲಿ ಸಂಸ್ಕೃತ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ದಾರೆ. ಬಿಕಾಸ್ ನಮಗೆ ಗೊತ್ತಿದೆ ಸಂಸ್ಕೃತ್ ಲ್ಯಾಂಗ್ವೇಜು ಗುಪ್ತಾ ಪೀರಿಯಡ್ ಬರ್ತಾ ಬರ್ತಾ ಗ್ಲೋರಿಫೈ ಆಗ್ತಿತ್ತು ಅಂತ. ಸೊ ಹಾಗಾಗಿ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಜೊತೆಯಲ್ಲಿ ಚಂಪು ಸ್ಟೈಲ್ನ ಕೂಡ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಮೊಘಲ್ ಇನ್ಸ್ಕ್ರಿಪ್ಷನ್ ಜಹಾಂಗೀರ್ ಅವರು ಆಡ್ ಮಾಡಿದ್ದು ಯಾವ ಲ್ಯಾಂಗ್ವೇಜು? ಪರ್ಷಿಯನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸಾತವಾಹನ ಡೈನೆಸ್ಟಿ ಟೈಮ್ ಇಂದು ಕೇಳಿದ್ದಾರೆ. ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳಿದ್ದಾರೆ. ಬಿ ಇಟ್ ಏನ್ಷಿಯಂಟ್ ಅಥವಾ ಮಿಡಿವಲ್ ಯಾವುದೇ ಇರ್ಬೋದು, ನಮಗೆ ಎಲ್ಲದರಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ನು ಮತ್ತು ಅವರು ಯೂಸ್ ಮಾಡ್ತಿದ್ದಂತಹ ವರ್ಡಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದಾದ್ರೂ ಸಬ್ಜೆಕ್ಟನ್ನ ಓದುವಾಗ ಅಡ್ಮಿನಿಸ್ಟ್ರೇಷನಲ್ಲಿ ಯಾವ ವರ್ಡನ್ನ ಯೂಸ್ ಮಾಡ್ತಾ ಇದ್ರು, ಯಾವ ಮಿನಿಸ್ಟ್ರಿಗೆ ಏನಂತ ಕರಿತಾ ಇದ್ರು ಅಂತ ಹೇಳಿ ತಿಳ್ಕೊಂಡು ಓದ್ಕೊಳ್ಳಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತ ನೋಡೋಣ. ದ ಟೌನ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸಾತವಾಹನಾಸ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್. ಟೌನ್ ಅಡ್ಮಿನಿಸ್ಟ್ರೇಷನು ಯಾರ ಅಂಡರಲ್ಲಿ ಇತ್ತು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು ವಿಧಾತ. ಸೊ ಸಾತವಾಹನ ಡೈನೆಸ್ಟಿ ಬಗ್ಗೆ ನೋಡ್ಕೊಳ್ಳೋಣ ಸ್ವಲ್ಪ ಡೀಟೇಲ್ ಆಗಿ. ಸಾತವಾಹನ ಡೈನೆಸ್ಟಿನ ನೋಡ್ಕೊಂಡ್ರೆ ಸಾತವಾಹನ ಡೈನೆಸ್ಟಿನ ಆಂಧ್ರಸ್ ಅಂತ ಕೂಡ ಕರೀತಾ ಇದ್ರು. ಸೊ ಅಪ್ರಾಕ್ಸಿಮೇಟ್ ಆಗಿ ಅವರು 1st ಸೆಂಚುರಿ BCE ಇಂದ 3rd ಸೆಂಚುರಿ BCE ತನಕ ರೂಲ್ ಮಾಡಿದ್ರು ಅಂತ ಹೇಳಲಾಗಿದೆ. ಜೊತೆಗೆ ಅವ್ರು ಯಾವ್ಯಾವ ಪಾರ್ಟ್ಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಯೂಶಲಿ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ ಮತ್ತು ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾವು ಸಾತವಾಹನ ಡೈನೆಸ್ಟಿನ ನೋಡ್ಕೊಬೋದು. ಕರ್ನಾಟಕದಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಈ ಒಂದು 4 ರಾಜ್ಯಗಳೇನಿದೆ, ಇಲ್ಲಿ ನಾವು ಜಾಸ್ತಿ ಸಾತವಾಹನ ಡೈನೆಸ್ಟಿನ ನೋಡ್ಬೋದಾಗತ್ತೆ. ಈಗ ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಗಳನ್ನ ನೋಡ್ಕೊಳ್ತಾ ಹೋದರೆ, ಸೊ ಕಿಂಗನ್ನ ರಾಜ ಅಂತ ಕೂಡ, ರಾಜನ್ ಅಂತ ಹೇಳಿ ಕರಿತಾ ಇದ್ರು. ಸೊ ಅವ್ರಿಗೆ ಸುಪ್ರೀಂ ಪವರ್ ಇರ್ತಾ ಇತ್ತು. ಅಂದರೆ ಸೆಂಟ್ರಲ್ ಅಥಾರಿಟಿ ಏನಿದೆ ಅವ್ರಿಗೆ ಸೆಂಟ್ರಲ್ ಅಥಾರಿಟಿ ಕಂಪ್ಲೀಟ್ ರಾಜನಿಗೆ ಇರ್ತಿತ್ತು. ಸೊ ಅದಾದಮೇಲೆ ಪ್ರದೇಶಿಕಾಸ್ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಅವ್ರದ್ದು ರೆಸ್ಪಾನ್ಸಿಬಲ್ ಆಗಿರ್ತಿತ್ತು. ಅಂದರೆ ಇವಾಗಿನ ಕಲೆಕ್ಟರ್ ಥರ. ಓಕೆನಾ? ಸೊ ಅವ್ರ ಕಲೆಕ್ಟರ್ ಥರ ಪ್ರದೇಶಿಕ ಅನ್ನುವಂತಹ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಇರ್ತಿತ್ತು.
ಬರೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಂದೇ ಅಲ್ಲ, ಅವ್ರಿಗೆ ಜುಡಿಷಿಯಲ್ ಫಂಕ್ಷನ್ಸು, ರೆವಿನ್ಯೂ ಕಲೆಕ್ಷನ್ಸು, ಲೋಕಲ್ ಗವರ್ನೆನ್ಸ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರ್ತಿತ್ತು. ಸೊ ನೆಕ್ಸ್ಟು ಅಮಾತ್ಯಾಸ್. ಅಮಾತ್ಯಾಸ್ ಅಂತ ಹೇಳಿದ್ರೆ ಮಿನಿಸ್ಟರ್ಸ್ ಮತ್ತೆ ಸೀನಿಯರ್ ಅಫಿಷಿಯಲ್ಸ್ ಏನಿರ್ತಾರೆ, ಯಾರ್ಯಾರು ಅಡ್ಮಿನಿಸ್ಟ್ರೇಷನ್, ಫಿನಾನ್ಸ್, ಗವರ್ನೆನ್ಸ್ ಎಲ್ಲ ನೋಡ್ಕೊಂತಿರ್ತಾರಲ್ವಾ ಸೀನಿಯರ್ ಅಫಿಷಿಯಲ್ಸ್, ಅವ್ರಿಗೆ ಅಮಾತ್ಯಾಸ್ ಅಂತ ಹೇಳಿ ಕರೀತಾ ಇರೋದು. ನೆಕ್ಸ್ಟು ಮಹಾಮತ್ರಾಸ್. ಮಹಾಮತ್ರಾಸ್ ಅಂತ ಹೇಳಿದ್ರೆ ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್, ಅಮಾತ್ಯಾಸ್ಗಿಂತ ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ಇರ್ತಾರಲ್ವಾ, ಅಂದರೆ ಇಂಪಾರ್ಟೆಂಟ್ ಇಶ್ಯೂಸ್ ಏನಿದೆ, ಮಿಲಿಟರೀಸು, ವಾರ್ಫೇರ್ಸು, ಜಸ್ಟಿಸು, ಇದನ್ನು ನೋಡ್ಕೊಳ್ಳೋದನ್ನ ಮಹಾಮತ್ರಾಸ್ ಅಂತ ಹೇಳಿ ಕರಿತಾ ಇದ್ರು. ವಿಧಾತ ನಾವು ಆಲ್ರೆಡಿ ನೋಡಿದ್ದೀವಿ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಟೌನ್ ಪ್ಲಾನಿಂಗ್ ಏನಿತ್ತು ಅದನ್ನು ನೋಡ್ಕೋತಾ ಇದ್ರು. ಲಾ ಆ್ಯಂಡ್ ಆರ್ಡರ್, ಪಬ್ಲಿಕ್ ವರ್ಕ್, ಗವರ್ನೆನ್ಸ್, ಟೌನ್ಸಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ವಿಧಾತ ನೋಡ್ಕೋತಾ ಇದ್ರು. ನೆಕ್ಸ್ಟು ನಿಗಮ ಸಭಾಸ್. ನಿಗಮ ಸಭಾಸ್ ಅಂತ ಹೇಳಿದ್ರೆ ಇವಾಗಿನ ಮಾರ್ಕೆಟ್ ಟೌನ್ಸ್ ಏನಿದೆ ಅದನ್ನು ನೋಡ್ಕೋತಾ ಇದ್ದಿದ್ದು. ಅಂದರೆ ಟ್ರೇಡಿಂಗ್ ಮಾಡೋದು, ನಾವೆಲ್ಲಿ ಟ್ರೇಡ್ ಮಾಡ್ತಾ ಇರ್ತೀವಿ ಅದನ್ನು ನೋಡ್ಕೊಳ್ಳೋದು ನಿಗಮ ಸಭಾಸ್ ಆಗಿರ್ತಿತ್ತು. ಮಾರ್ಕೆಟ್ ಆಕ್ಟಿವಿಟೀಸ್ನ ರೆಗ್ಯುಲೇಷನ್ ಮಾಡೋದು ನಿಗಮ ಸಭಾಸ್ ಆಗಿರ್ತಿತ್ತು. ನೆಕ್ಸ್ಟು ಗ್ರಾಮಿಕಾಸ್. ಹೆಸರಲ್ಲೇ ಇದೆ ಗ್ರಾಮಿಕಾಸ್ ಅಂದರೆ ರೂರಲ್ ಏರಿಯಾಸ್, ಲೋಕಲ್ ಅಡ್ಮಿನಿಸ್ಟ್ರೇಷನ್ನು, ಟ್ಯಾಕ್ಸ್ ಕಲೆಕ್ಷನ್, ಲೋಕಲ್ ವಿಲೇಜಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಾಗಿರ್ಬೋದು, ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮಾಡೋದು, ಲೋಕಲ್ ಅಡ್ಮಿನಿಸ್ಟ್ರೇಷನ್ನು, ಇದನ್ನೆಲ್ಲ ಯಾರು ನೋಡ್ಕೋತಾ ಇದ್ರು? ಗ್ರಾಮಿಕಾಸು ನೋಡ್ಕೋತಾ ಇದ್ರು. ಇನ್ನು ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸ್ ಅಲ್ಲಿ ಬೇರೆ ಬೇರೆ ಏನ್ಷಿಯಂಟ್ ಇಂಡಿಯನ್ ಕಿಂಗ್ಡಮ್ಸ್, ಇವಾಗ ಮೌರ್ಯಾಸು, ಪೋಸ್ಟ್ ಮೌರ್ಯಾಸು, ಗುಪ್ತಾಸ್ ಪೀರಿಯಡ್ ಅಲ್ಲಿ ಯಾವ್ಯಾವ ಥರ ಅಡ್ಮಿನಿಸ್ಟ್ರೇಷನ್ ಇತ್ತು ಅಂತ ಹೇಳಿ ನೋಡೋಣ. ಮೊದಲಿಗೆ ಮೌರ್ಯ ಎಂಪೈರ್ ಅಲ್ಲಿ ನೋಡೋಣ. ಮೌರ್ಯ ಎಂಪೈರ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ರಾಜುಕ. ರಾಜುಕ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋರ್ನ ರಾಜುಕಾಸ್ ಅಂತ ಹೇಳಿ ಕರೀತಾ ಇದ್ರು. ಜುಡಿಷಿಯಲ್ ಫಂಕ್ಷನ್, ರೆವಿನ್ಯೂ ಕಲೆಕ್ಷನ್, ರೂರಲ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೋತಾ ಇದ್ರು. ನೆಕ್ಸ್ಟು ಅಮಾತ್ಯಾಸ್ ನಾವು ಆಲ್ರೆಡಿ ನೋಡಿದ್ವಿ. ಅಮಾತ್ಯಾಸ್ ಅಂತ ಹೇಳಿದ್ರೆ ಮಿನಿಸ್ಟರ್ಸ್ ಅಥವಾ ಸೀನಿಯರ್ ಅಫಿಷಿಯಲ್ಸ್ ಏನೇನು ಅಡ್ಮಿನಿಸ್ಟ್ರೇಷನ್ನು, ಫಿನಾನ್ಸು, ಗವರ್ನೆನ್ಸ್ ಎಲ್ಲ ನೋಡ್ಕೋತಿರ್ತಾರಲ್ವ ಅವ್ರಿಗೆ ಅಮಾತ್ಯ ಅಂತ ಹೇಳಿ ಕರಿತಿದ್ವಿ. ನೆಕ್ಸ್ಟು ಸಾಮ್ರಾಟ. ಸಾಮ್ರಾಟ ಅಂತ ಹೇಳಿದ್ರೆ ಚೀಫ್ ರೆವಿನ್ಯೂ ಕಲೆಕ್ಷನ್ ಆಫೀಸರ್ಸ್ ಇರ್ತಾರಲ್ಲ ಅವರನ್ನ ಸಾಮ್ರಾಟ ಅಂತ ಹೇಳಿ ಕರಿತಾ ಇದ್ರು. ನೆಕ್ಸ್ಟು ಸನ್ನಿಧಾತ. ಸನ್ನಿಧಾತ ಅಂತ ಹೇಳಿದ್ರೆ ಟ್ರೆಷರಿ ಆಫೀಸರ್ಸು, ಟ್ರೆಷರಿನ ಮ್ಯಾನೇಜ್ ಮಾಡ್ತಾರಲ್ವಾ ಅವ್ರನ್ನ ಸನ್ನಿಧಾತ ಅಂತ ಹೇಳಿ ಕರಿತಿದ್ರು. ನೆಕ್ಸ್ಟು ದಮ್ಮ ಮಹಾಮತ್ತ. ದಮ್ಮ ಅಂದಿದ ಕೂಡಲೇ ನಮ್ಗೆ ಯಾರು ನೆನಪಾಗ್ತಾರೆ? ಅಶೋಕ, ಹೌದಲ್ವಾ? ಅಶೋಕ ಅವರು ದಮ್ಮ ಅಂದರೆ ಮಾರಲ್ ಲಾಸ್ಗಳನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ, ಎಥಿಕಲ್ ಕಂಡಕ್ಟು, ಸೋಷಿಯಲ್ ವಾರ್ಫೇರ್ಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಾಡಿದಂತಹ ಒಂದು ಆಫೀಸರ್ಸ್ನ ನಾವು ದಮ್ಮ ಮಹಾಮತ್ತ ಅಂತ ಹೇಳಿ ಕರಿತಾ ಇದ್ವಿ. ನೆಕ್ಸ್ಟು ಮಹಾಮತ್ರಾಸ್. ಮಹಾಮತ್ರಾಸ್ ಅಂತ ಹೇಳಿದ್ರೆ ಮಿಲಿಟರಿ, ಜಸ್ಟಿಸು, ವೆಲ್ಫೇರ್ಸ್ ಎಲ್ಲ ನೋಡ್ಕೋತಾ ಇದ್ರು ಅಲ್ವಾ, ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ಇವ್ರುಗಳೆಲ್ಲ, ಇವ್ರನ್ನ ಮಹಾಮತ್ರಾಸ್ ಅಂತ ಹೇಳಿ ಕರಿತಿದ್ರು. ಸೊ ನೆಕ್ಸ್ಟು ಮೌರ್ಯನ್ ಪೀರಿಯಡ್ ಆದಮೇಲೆ ಗುಪ್ತಾ ಎಂಪೈರ್ ಟೈಮು. ಗುಪ್ತಾ ಎಂಪೈರ್ ಟೈಮಲ್ಲಿ ಏನೇನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಮೊದಲಿಗೆ ಕುಮಾರಮತ್ಯ. ಕುಮಾರಮತ್ಯ ಅಂತ ಹೇಳಿದ್ರೆ ಹೈಯರ್ ಅಫಿಷಿಯಲ್ಸ್, ಓಕೆನಾ? ಅಂದರೆ ಪ್ರೊವಿನ್ಷಿಯಲ್ ಗವರ್ನರ್ಸ್ ಇರ್ತಾರಲ್ವಾ ಅವ್ರುಗಳನ್ನ ನಾವು ಕುಮಾರಮತ್ಯಾಸ್ ಅಂತ ಹೇಳಿ ಕರಿತಾ ಇದ್ವಿ. ನೆಕ್ಸ್ಟು ಮಹಾದಂಡನಾಯಕ. ಹೆಸರಲ್ಲೇ ಇದೆ, ಕರೆಕ್ಟ್ ಅಲ್ವಾ? ದಂಡನ ಕೊಡೋರು, ಹೌದಲ್ವಾ? ಅವ್ರನ್ನ ಜುಡಿಷಿಯಲ್ ಆಫೀಸರ್ಸ್, ಚೀಫ್ ಜುಡಿಷಿಯಲ್ ಆಫೀಸರ್ಸ್ನ ನಾವೇನಂತ ಕರಿತಿದ್ವಿ? ಮಹಾದಂಡನಾಯಕ ಅಂತ ಹೇಳಿ ಕರಿತಿದ್ವಿ. ಸಂಧಿ ವಿಗ್ರಾಹಿಕ ಅಂತ ಹೇಳಿದ್ರೆ ಪೀಸ್ ಮತ್ತೆ ವಾರ್ ಹ್ಯಾಂಡ್ಲಿಂಗ್ ಮಾಡೋರಲ್ವಾ, ಫಾರಿನ್ ರಿಲೇಶನ್ಶಿಪ್ ಜೊತೆಗೆ ಟ್ರೀಟೀಸು, ಮಿಲಿಟರಿ ಅಫೇರ್ಸು ಇದೆಲ್ಲ ಮಾಡೋರಿಗೆ ಸಂಧಿ ವಿಗ್ರಾಹಿಕ ಅಂತ ಕರಿತಿದ್ರು. ನೆಕ್ಸ್ಟು ಉಪಾರಿಕಾಸ್ ಅಂತ ಹೇಳಿದ್ರೆ ಪ್ರಾವಿನ್ಸಸ್ ಗವರ್ನರ್ ಇರ್ತಿದ್ರಲ್ವಾ ಅವರನ್ನ ಉಪಾರಿಕ ಅಂತ ಹೇಳಿ ಕರಿತಿದ್ರು. ಪ್ರಾವಿನ್ಸಸ್ನ ಬುಕ್ತಿ ಅಂತ ಹೇಳಿ ಕರಿತಾ ಇದ್ರು. ನೆಕ್ಸ್ಟು ಗ್ರಾಮಿಕ, ಹೆಸರಲ್ಲೇ ಇದೆ, ವಿಲೇಜ್ ಹೆಡ್ಮ್ಯಾನ್, ಅವರನ್ನ ಗ್ರಾಮಿಕ ಅಂತ ಹೇಳಿ ಕರಿತಿದ್ರು. ಅಧಿಕರಣ ಅಂದ್ರೆ ಲೋಕಲ್ ಲೆವೆಲಲ್ಲಿರುವಂತಹ ಇಶ್ಯೂಸ್ಗಳನ್ನ ಸಾಲ್ವ್ ಮಾಡೋರನ್ನ ಅಧಿಕರಣ ಅಂತ ಹೇಳಿ ಕರಿತಾ ಇದ್ರು. ಅದಾದ್ಮೇಲೆ ಚೋಳ ಎಂಪೈರಲ್ಲಿ ಉದಯಾರ ಅಂತ ಹೇಳಿದ್ರೆ ಈಗ ನಾವೇನು ಪ್ರಾವಿನ್ಸಸ್ ಅಂತ ನೋಡಿದ್ವಿ ಅಲ್ವಾ, ಆ ಥರ ಲೋಕಲ್ ಗವರ್ಮೆಂಟ್ಸ್ ಇರುತ್ತೆ ಅಲ್ವಾ, ಅಲ್ಲಿದು ಹೆಡ್ನ ಉದಯಾರ್ ಅಂತ ಹೇಳಿ ಕರಿತಿದ್ರು. ನಾಡು ಅಂತ ಹೇಳಿದ್ರೆ ಲೋಕಲ್ ಅಸೆಂಬ್ಲೀಸ್. ಸೊ ಇವಾಗ ಒಂದು ರಾಜ್ಯ ಇದೆ ಅಂತ ಹೇಳಿದ್ರೆ ಅದನ್ನ ಬೇರೆ ಬೇರೆ ನಾಡುಗಳಾಗಿ ಡಿವೈಡ್ ಮಾಡಿರ್ತಾರೆ. ಈ ನಾಡುಗಳನ್ನ ನೋಡ್ಕೊಳ್ಳೋದನ್ನ, ಈ ಡಿವಿಷನ್ಸ್ನ ನಾವು ನಾಡು ಅಂತ ಹೇಳಿ ಕರಿತಿರ್ತೀವಿ. ನೆಕ್ಸ್ಟು ಪೆರಿಯದನಂ ಅಂತ ಹೇಳಿದ್ರೆ ಲೋಕಲ್ ಅಸೆಂಬ್ಲಿ, ಅದನ್ನ ಪೆರಿಯದನಂ ಅಂತ ಕರಿತಾ ಇದ್ವಿ. ಯೂಶಲಿ
ಇಟ್ ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್, ಇರಿಗೇಷನ್, ಲಾ ಎನ್ಫೋರ್ಸ್ಮೆಂಟ್ ಇದನ್ನೆಲ್ಲ ಮಾಡೋದಕ್ಕೋಸ್ಕರ ಪೆರಿಯದನಮ್ ಅಂತ ಹೇಳಿಬಿಟ್ಟು ಫಾರ್ಮ್ ಮಾಡ್ತಾಯಿದ್ರು. ನೆಕ್ಸ್ಟು ಊರ್ ಅಂತಂದರೆ ವಿಲೇಜ್ ಅಸೆಂಬ್ಲಿ ಹ್ಯಾಂಡ್ಲಿಂಗ್ ಲೋಕಲ್ ಗವರ್ನೆನ್ಸ್. ಊರ್ ಈಗ ನಾವು ಯೂಶಲಿ ಊರು ಅಂತೀವಲ್ವಾ, ಅದೇ ಥರ ವಿಲೇಜ್ ಅಸೆಂಬ್ಲಿ ಲೋಕಲ್ ಗವರ್ನೆನ್ಸ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ. ನೆಕ್ಸ್ಟು ಸಭಾ, ಈಗ ನಾವು ಸಭಾ ಬಗ್ಗೆ ಗೊತ್ತಿದೆ, ಅಸೆಂಬ್ಲಿ ಹೌದಲ್ವಾ, ಅದನ್ನು ಸಭಾ ಅಂತ ಹೇಳಿ ಕರಿತೀವಿ. ಯೂಶಲಿ ಆವಾಗ ಚೋಳ ಎಂಪೈರ್ ಟೈಮಲ್ಲಿ ಬ್ರಾಹ್ಮಿನ್ ಲ್ಯಾಂಡ್ ಲಾರ್ಡ್ಸು ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ರು, ಯೂಶಲಿ ಟೆಂಪಲ್ಸ್ಗಳಲ್ಲಿ ಮ್ಯಾನೇಜ್ ಮಾಡ್ತಿದ್ರು. ನೆಕ್ಸ್ಟು ಒಳನಾಡು ಅಂತ ಹೇಳಿದ್ರೆ ಲಾರ್ಜರ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಫ್ ಮಲ್ಟಿಪಲ್ ನಾಡೋಸ್. ಈ ನಾಡು ಏನು ನೋಡಿದ್ವಿ ಅಲ್ವಾ, ಇದರಲ್ಲಿ ಮತ್ತೆ ಒಳಗಡೆ ಇನ್ನೊಂದಷ್ಟು ಊರುಗಳನ್ನ ಮಾಡ್ತಿದ್ರು, ಅದನ್ನು ಒಳನಾಡು ಅಂತ ಹೇಳಿ ಕರಿತಾ ಇದ್ರು. ನೆಕ್ಸ್ಟು ಸಾತವಾಹನ ಟೈಮಿಂದ ನಾವು ಆಲ್ರೆಡಿ ಸ್ವಲ್ಪ ನೋಡ್ಕೊಂಡ್ವಿ, ಇನ್ನು ಮಿಕ್ಕಿರೋದನ್ನ ನೋಡ್ಕೊಳ್ಳೋಣ. ವಿಧಾತ ಅಂತ ಹೇಳಿದ್ರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ನ ರೆಸ್ಪಾನ್ಸಿಬಲ್ ತಗೊಂಡಿರ್ತಾರಲ್ಲ ಅವರು ವಿಧಾತ. ನಿಗಮ ಸಭಾ ನಾವು ಆಲ್ರೆಡಿ ನೋಡ್ಕೊಂಡ್ವಿ, ಮಾರ್ಕೆಟ್ ಟೌನ್ಸು, ಟ್ರೇಡಿಂಗ್ ಸೆಂಟರ್ಸ್ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ನಿಗಮ ಸಭಾ. ಆಗಮ ಸಭಾ ಅಂತ ಹೇಳಿದ್ರೆ ಅಂದರೆ ನಮಗಿನ್ನ ಆಗಮ ಸಭಾ ಅಂದರೆ ಏನು ಅಂತ ಗೊತ್ತಾಗಿಲ್ಲ, ಬಟ್ ಜನರಲಿ ಇದನ್ನ ರಿಲಿಜಿಯಸ್ ಅಫೇರ್ಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ರು. ರಿಲಿಜಿಯಸ್ ರಿಲೇಟೆಡ್ಡು ಯಾವುದಾದ್ರೂ ಸ್ಪೆಸಿಫಿಕೇಶನ್ಸ್ ಏನಾದರೂ ಮಾಡಬೇಕಿತ್ತು ಅಥವಾ ಏನಾದರೂ ಲಾಸ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಅದು ಆಗಮ ಸಭೆಯಿಂದ ಆಗ್ತಾ ಇತ್ತು. ನೆಕ್ಸ್ಟು ಸಮಿತಿ ಅಂದರೆ ಅಸೆಂಬ್ಲಿ, ಡಿಸ್ಕಸ್ ಮಾಡೋದಕ್ಕೆ, ರೀಜನಲ್ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಇದಕ್ಕೆಲ್ಲ ಸಮಿತಿನ ಫಾರ್ಮ್ ಮಾಡ್ತಾ ಇದ್ರು. ನೆಕ್ಸ್ಟು ಗ್ರಾಮಿಕ ವಿಲೇಜ್ ಹೆಡ್ ಮ್ಯಾನ್. ಸೊ ಅಂದರೆ ಲೋಕಲ್ ಗವರ್ಮೆಂಟಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನು, ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಇದನ್ನೆಲ್ಲ ಮಾಡ್ತಾ ಇದ್ದಿದ್ಯಾರೋ ಗ್ರಾಮಿಕ. ನೆಕ್ಸ್ಟು ರಾಷ್ಟ್ರಕೂಟ. ಸೊ ರಾಷ್ಟ್ರಕೂಟ ಟೈಮಲ್ಲಿ ಮಹಾಸಾಮಂತ ಅಂತ ಹೇಳಿದ್ರೆ ಇವರು ಯೂಶಲಿ ಮಿಲಿಟರಿ ಸಪೋರ್ಟು ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ನ ಮ್ಯಾನೇಜ್ ಮಾಡ್ತಾ ಇದ್ರು. ಇವ್ರನ್ನ ಫ್ಯೂಡಲ್ ಲಾರ್ಡ್ಸ್ ಅಂತ ಕೂಡ ಕರೀತಿದ್ರು. ಓಕೆ, ನೆಕ್ಸ್ಟು ಮಹಾದಂಡನಾಯಕ. ನಾವು ಆಲ್ರೆಡಿ ನೋಡ್ಕೊಂಡ್ವಿ ಮಹಾದಂಡನಾಯಕ ಯಾರು, ಚೀಫ್ ಜುಡಿಷಿಯಲ್ ಆಫೀಸರ್ಸ್ನ ನಾವು ಮಹಾದಂಡನಾಯಕ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ದೇಶಾಧಿಕಾರಿ. ದೇಶನ ನೋಡ್ಕೊಳ್ಳೋರು ಅಧಿಕಾರಿಯಾಗಿರ್ತಾರೆ ಹೌದಲ್ವಾ. ಪ್ರಾವಿನ್ಷಿಯಲ್ ಗವರ್ನರ್ಸು ಯೂಶಲಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನೆಕ್ಸ್ಟು ನಾಡು ಗೋವಿಂದ ಅಂತ ಹೇಳಿದ್ರೆ ಇವಾಗ ನಾಡು ಆವಾಗಲೇ ನೋಡ್ಕೊಂಡೆ, ಒಂದು ರಾಜ್ಯ ಇರುತ್ತೆ ಅದನ್ನು ನಾಡು ಆಗಿ ಡಿವೈಡ್ ಮಾಡಿರ್ತಾರೆ ಅಂತ. ನಾಡು ಮತ್ತು ಒಳನಾಡು, ಈ ನಾಡನ್ನು ನೋಡ್ಕೊಳ್ಳೋರನ್ನ ನಾಡು ಗೋವಿಂದ ಅಂತ ಹೇಳಿ ಕರಿತಾ ಇದ್ರು. ನೆಕ್ಸ್ಟು ಗ್ರಾಮ ಸಭಾ ಅಂತ ಹೇಳಿದ್ರೆ ಈ ವಿಲೇಜ್ ಅಸೆಂಬ್ಲೀಸ್ನ ಮ್ಯಾನೇಜ್ ಮಾಡೋದು ಗ್ರಾಮ ಸಭಾ. ಸೊ ಇದಿಷ್ಟು ಏನ್ಷಿಯಂಟ್ ಟೈಮಲ್ಲಿ ಇದ್ದಂತಹ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಟರ್ಮ್ಸ್ಗಳು. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. 8ನೇ ಕ್ವಶನ್ ಬಂದ್ಬಿಟ್ಟು ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಬಗ್ಗೆ ಕೇಳಿದ್ದಾರೆ. ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಕಾಯಿನೇಜ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿತ್ ರೆಫರೆನ್ಸ್ ಟು ಪಂಚ್ ಮಾರ್ಕ್ಡ್ ಕಾಯಿನ್ ಅಂತ ಕೇಳಿದ್ದಾರೆ. ದೇ ಆರ್ ದ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ. ಹೌದು, ಪಂಚ್ ಮಾರ್ಕ್ಡ್ ಕಾಯಿನ್ಸ್ನ ತುಂಬ ಮುಂಚೆನೇ ಯೂಸ್ ಮಾಡ್ತಾ ಇದ್ವಿ. ದೇ ವರ್ ನಾಟ್ ಇನ್ ಸರ್ಕ್ಯುಲೇಷನ್ ಇನ್ ಸೌತ್ ಇಂಡಿಯಾ. ದೇ ವರ್ ಇನ್ ಸರ್ಕ್ಯುಲೇಷನ್ ಇನ್ ಸೌತ್ ಇಂಡಿಯಾ. ವಿ ಕ್ಯಾನ್ ನೋಟಿಸ್ ಸಿಂಬಲ್ಸ್ ಆನ್ ಒನ್ ಆರ್ ಬೋತ್ ಸೈಡ್ ಆಫ್ ದೀಸ್ ಕಾಯಿನ್ಸ್. ಹೌದು, ದೀಸ್ ಕಾಯಿನ್ಸ್ ಆರ್ ಮೇಡ್ ಆಫ್ ಸಿಲ್ವರ್ಸ್. ಹೌದು. ಸೊ ಆನ್ಸರ್ ಬಂದ್ಬಿಟ್ಟು ACD. ಸೊ ಬಿ ಯಾಕೆ ರಾಂಗು? ಯಾಕೆ ಅಂತ ಹೇಳಿದ್ರೆ ಈವನ್ ಸೌತ್ ಇಂಡಿಯಾದಲ್ಲಿ ಕೂಡ ಸರ್ಕ್ಯುಲೇಟ್ ಮಾಡಿದ್ದಾರೆ ಹೌದಲ್ಲ. ಸೊ ನೆಕ್ಸ್ಟು ಆ ಅರ್ಲಿ ಕಾಯಿನೇಜ್ನ ಡೀಟೇಲ್ಸ್ ನೋಡ್ಕೊಳ್ಳೋಣ. ಪಂಚ್ ಮಾರ್ಕ್ಡ್ ಕಾಯಿನ್ಸು. ಪಂಚ್ ಮಾರ್ಕ್ಡ್ ಕಾಯಿನ್ಸಲ್ಲಿ ಅರ್ಲಿಯೆಸ್ಟ್ ಕಾಯಿನ್ಸು ಸಿಲ್ವರ್ ಮತ್ತು ಕಾಪರಿಂದ ಮಾಡ್ತಾಯಿದ್ರು. ಓಕೆನಾ, ಸಿಲ್ವರ್ ಮತ್ತು ಕಾಪರ್ಸಿಂದ ಮಾಡ್ತಿತ್ತು. ಯೂಶಲಿ ಸಿಂಬಲ್ಸ್ ಏನೇನಿರ್ತಿತ್ತು, ಆ್ಯನಿಮಲ್ಸು, ಟ್ರೀಸು ಮತ್ತು ಜಾಮೆಟ್ರಿಕ್ ಶೇಪ್. ಯೂಶಲಿ ರೌಂಡ್ ಶೇಪಲ್ಲಿ ಇರ್ತಿರ್ಲಿಲ್ಲ, ಜಾಮೆಟ್ರಿಕ್ ಶೇಪಲ್ಲಿ ಇರ್ತಾ ಇತ್ತು. ಯಾರ್ಯಾರು ಅದನ್ನು ಇಶ್ಯೂ ಮಾಡ್ತಾಯಿದ್ರು ಅಂದರೆ ಯೂಶಲಿ ಮಹಾಜನಪದಾಸ್, ಅಂದರೆ ಯಾರ್ದು ತುಂಬ ಲಾರ್ಜ್ ಸ್ಟೇಟ್ಸ್ ಇತ್ತು ಅಲ್ವಾ, ಅವ್ರುಗಳು ಇಶ್ಯೂ ಮಾಡ್ತಾಯಿದ್ರು. ಸೊ ಮಹಾಜನಪದಾಸ್ ಯಾವಾಗಿದ್ರು, ಮೌರ್ಯ ಎಂಪೈರ್ ಬರೋಕ್ಕಿಂತ ಮುಂಚೆ ಸಿಲ್ವರ್ ಮತ್ತು ಕಾಪರ್ ಕಾಯಿನ್ಸ್ಗಳನ್ನ, ಪಂಚ್ ಮಾರ್ಕ್ಡ್ ಕಾಯಿನ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಆ್ಯನಿಮಲ್ಸ್, ಟ್ರೀಸ್, ಜೋಮೆಟ್ರಿಕ್ ಶೇಪ್ ಕಾಯಿನ್ಸ್ ಇರ್ತಾ ಇತ್ತು. ಓಕೆನಾ. ಸೊ ಯಾಕೆ ಯೂಸ್ ಮಾಡ್ತಾಯಿದ್ರು? ಯೂಶಲಿ ಕಾಯಿನ್ಸ್ನ ಯಾಕೆ ಯೂಸ್ ಮಾಡ್ತೀವಿ? ಟ್ರೇಡಿಂಗೋಸ್ಕರ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೌರ್ಯನ್ ಕಾಯಿನೇಜು. ಮೌರ್ಯನ್ಸ್ ಏನು ಮಾಡ್ತಾರೆ, ಮುಂಚೆ ನಾವು ಕಾಪರ್ ಮತ್ತು ಸಿಲ್ವರಲ್ಲಿ ನೋಡಿದ್ವಿ ಹೌದಲ್ವಾ.
ಸೊ ಮೌರ್ಯನ್ಸು ಬರೀ ಸಿಲ್ವರ್ ಕಾಯಿನ್ಸ್ಗಳು, ಅಂದರೆ ಅವ್ರು ರಿಲೀಸ್ ಮಾಡಿರುವಂಥ ಕಾಯಿನ್ಸ್ಗಳು ಸಿಲ್ವರ್ ಕಾಯಿನ್ಸ್ಗಳೇ ಜಾಸ್ತಿ ಇರೋದು. ಸೊ ಮೌರ್ಯನ್ ಪೀರಿಯಡಲ್ಲಿ ಸಿಲ್ವರ್ ಕಾಯಿನ್ಸ್ ಇತ್ತು, ಮತ್ತು ಅವರು ಒಂದು ವೆಯ್ಟ್ ಸಿಸ್ಟಮ್ನ ಫಾಲೋ ಮಾಡ್ತಾಯಿದ್ರು. ಅದನ್ನು ಕರ್ಷಪಾನ ಅಂತ ಹೇಳಿ ಕರಿತಾಯಿದ್ರು. ಅಂದರೆ ಅದೇ ಒಂದು ವೆಯ್ಟಲ್ಲಿ ಕಾಯಿನ್ಸ್ಗಳನ್ನ ಪ್ರಿಪೇರ್ ಮಾಡ್ತಾಯಿದ್ರು. ಮತ್ತು ಇವರು ಕೂಡ ಏನಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರು? ಟ್ರೇಡ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿದ್ರು. ನೆಕ್ಸ್ಟು ಪೋಸ್ಟ್ ಮೌರ್ಯನ್ ಪೀರಿಯಡು ಇಂಡೋ ಗ್ರೀಕ್ಸ್ ಬರ್ತಾರೆ. ಇಂಡೋ ಗ್ರೀಕ್ಸ್ ಬಂದ್ಬಿಟ್ಟು ಗೋಲ್ಡು, ಸಿಲ್ವರು, ಕಾಪರ್ ಮೂರಲ್ಲೂ ಕೂಡ ಕಾಯಿನ್ಸ್ಗಳನ್ನ ರಿಲೀಸ್ ಮಾಡ್ತಾ ಇರ್ತಾರೆ. ಮತ್ತು ಇವ್ರದ್ದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಬೈಲಿಂಗಿಯಲ್ ಲ್ಯಾಂಗ್ವೇಜ್ ಇರುತ್ತೆ. ಗ್ರೀಕು ಮತ್ತು ಪ್ರಾಕೃತ್ ಎರಡನ್ನೂ ಕೂಡ ಯೂಸ್ ಮಾಡಿರ್ತಾರೆ. ಸೊ ಯೂಶಲಿ ಇವ್ರ ಕಾಯಿನ್ಸಲ್ಲಿ ಗ್ರೀಕ್ ಡಯಟೀಸ್ಗಳೇ ಇರ್ತಾರೆ. ಓಕೆ, ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಇಂಡೋ ಗ್ರೀಕ್ ಕಾಯಿನ್ಸ್ ಏನಿದೆ ಅದು ಜಾಸ್ತಿ ಟ್ರೇಡಿಂಗ್ ರಿಲೇಟೆಡ್ಗಿಂತ ಹೆಚ್ಚು ನಮಗೆ ಅದರಿಂದ ಅರ್ಥ ಆಗೋದು ನಮ್ಮ ಇಂಡಿಯಾ ಮತ್ತು ಗ್ರೀಕ್ ನಡುವೆ ನಮ್ಮ ಕಲ್ಚರಲ್ ಎಕ್ಸ್ಚೇಂಜ್ ಯಾವ ಥರ ಆಗ್ತಿತ್ತು ಅನ್ನೋದು ಗೊತ್ತಾಗತ್ತೆ. ನೆಕ್ಸ್ಟು ಕುಶಾಣ ಕಾಯಿನೇಜು ಕುಶಾಣದವರು ಕೂಡ ಗೋಲ್ಡ್, ಸಿಲ್ವರ್ ಮತ್ತು ಕಾಪರ್ ಕಾಯಿನ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಸೊ ಯೂಶಲಿ ಯಾವ ಪ್ಯಾಟ್ರನ್ಸಲ್ಲಿ ಇರ್ತಿತ್ತು, ಸೊ ಯೂಶಲಿ ಡಯಟೀಸ್ಗಳು ಕೂಡ ಇರ್ತಾ ಇದ್ರು. ಮತ್ತು ಗ್ರೀಕು, ಪರ್ಷಿಯನ್ ಮತ್ತು ಇಂಡಿಯನ್ ಡಯಟೀಸ್ ಕೂಡ ಈ ಒಂದು ಕುಶಾಣ ಕಾಯಿನ್ಸಲ್ಲಿ ಇರ್ತಾ ಇದ್ರು. ಇವರು ರಿಲಿಜಿಯಸ್, ಎಕನಾಮಿಕ್ ಪರ್ಸ್ಪೆಕ್ಟಿವ್ ಎರಡರಲ್ಲೂ ಕೂಡ ಕಾಯಿನ್ಸ್ನ ರಿಲೀಸ್ ಮಾಡ್ತಿದ್ರು. ನೆಕ್ಸ್ಟು ಗುಪ್ತಾ ಕಾಯಿನೇಜ್ನ ಗೋಲ್ಡ್ ಕಾಯಿನ್ಸ್ಗಳನ್ನ ಏನಂತ ಕರೀತಿದ್ರು? ದಿನಾರ್ಸ್ ಅಂತ ಹೇಳಿ ಕರೀತಿದ್ರು. ದಿನಾರ್ಸ್ ಅಂದರೆ ಗುಪ್ತಾ ಕಾಯಿನೇಜು ಮೇನ್ಲಿ ಗೋಲ್ಡ್ ಕಾಯಿನ್ಸ್ನವರು ದಿನಾರ್ಸ್ ಅಂತ ಕರೀತಿದ್ರು. ಸೊ ರೀಜನಲ್ ಕಾಯಿನೇಜಸ್ಗಳನ್ನ ನೋಡಿದ್ರೆ ನಮ್ಗೆ ಅದರಲ್ಲಿ ಸಾತವಾಹನ ಕಾಯಿನ್ಸ್ ಇಂಪಾರ್ಟೆಂಟು ಮತ್ತು ಸಂಗಮ್ ಕಾಯಿನ್ಸ್ ಇಂಪಾರ್ಟೆಂಟು. ಸಾತವಾಹನದವರು ನೆನ್ಪಿಟ್ಕೊಳ್ಳಿ, ಗೋಲ್ಡ್ ಕಾಯಿನ್ಸ್ನ ರಿಲೀಸ್ ಮಾಡಿಲ್ಲ. ಸಾತವಾಹನದವರು ಲೆಡ್, ಸಿಲ್ವರ್ ಮತ್ತು ಕಾಪರ್ ಕಾಯಿನ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ಯಾವ್ಯಾವ ಥರ ಪಿಕ್ಚರ್ಸ್ಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಶಿಪ್ಸು, ಎಲಿಫೆಂಟ್ಸು ಮತ್ತು ಅದರ್ ಆ್ಯನಿಮಲ್ಸ್ಗಳ ಸಿಂಬಲ್ಸ್ಗಳನ್ನ ನಾವು ನೋಡ್ಬೋದಾಗತ್ತೆ. ಇನ್ನು ಸಂಗಮ್ ಪೀರಿಯಡ್ ಅಂದಿಟ್ಬಿಟ್ರೆ ನಮಗೆ ನೆನಪಾಗೋರು ಯಾರು? ಚೋಳ, ಚೇರ, ಪಾಂಡ್ಯಾಸ್, ಕರೆಕ್ಟಾ? ಸೊ ಅವರು ಕಾಪರ್ ಕಾಯಿನ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಸಿಂಬಲ್ಸ್ ಏನೇನು ಇರ್ತಿತ್ತು ಅಂದರೆ ಯೂಶಲಿ ಫಿಶ್ಶು, ಟೈಗರು, ಬೋ, ಈ ಥರ ಡಿಫ್ರೆಂಟ್ ಡೈನೆಸ್ಟೀಸ್ದು ಸಿಂಬಲ್ಸ್ ಏನಿತ್ತು ಅದನ್ನು ಪಂಚ್ ಮಾರ್ಕಲ್ಲಿ ಯೂಸ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಆರ್ ಕಾಮನ್ ಟು ದ ಕಾಯಿನ್ಸ್ ಇಶ್ಯೂಡ್ ಬೈ ಇಂಡೋ ಗ್ರೀಕ್ ಆ್ಯಂಡ್ ಕುಶಾಣ ರೂಲರ್ಸ್? ಸೊ ನಾವು ಇಲ್ಲಿ ತನಕ ಕುಶಾಣ ರೂಲರ್ಸ್, ಇಂಡೋ ಗ್ರೀಕ್ ರೂಲರ್ಸು ಯಾವ್ಯಾವ ಥರ ಕಾಯಿನ್ಸ್ನ ರಿಲೀಸ್ ಮಾಡ್ತಿದ್ರು ಅಂತ ನೋಡಿದ್ವಿ, ಹೌದಲ್ವಾ? ಸೊ ಮೊದಲಿಗೆ ಆಪ್ಷನ್ಸ್ ಬಂದುಬಿಟ್ಟು ಎಫಿಜೀಸ್ ಆಫ್ ಗ್ರೀಕ್ ಆ್ಯಂಡ್ ಇಂಡಿಯನ್ ಡಯಟೀಸ್, ಹೌದು, ಗ್ರೀಕ್ ಇಂಡಿಯನ್ ಡಯಟೀಸ್ ಇಬ್ಬರು ಇದ್ದಾರೆ. ಬೈಲಿಂಗಿಯಲ್ ಕಾಯಿನ್ಸ್, ಸೊ ಬೈಲಿಂಗಿಯಲ್ ಕಾಯಿನ್ಸ್ ಬಂದುಬಿಟ್ಟು ನಾವು ಇಂಡೋ ಗ್ರೀಕ್ ರೀಜನಲ್ಲಿ ನೋಡಿದ್ದೀವಿ, ಜಾಸ್ತಿ ಕುಶಾಣದಲ್ಲಿ ನಮಗೆ ಸಿಕ್ಕಿಲ್ಲ. ಯೂಸ್ ಆಫ್ ಗೋಲ್ಡ್ ಆ್ಯಂಡ್ ಕಾಪರ್, ಹೌದು. ನೆಕ್ಸ್ಟು ಪಾರ್ಟ್ರೇಟ್ ಆಫ್ ಕಿಂಗ್ಸ್ ಇರ್ತಿತ್ತು. ಸೊ ಆನ್ಸರ್ ಬಂದುಬಿಟ್ಟು ACD ಓನ್ಲಿ ಆಪ್ಷನ್ 4. ಇದು ಆನ್ಸರ್ ಬಂದುಬಿಟ್ಟು ಆಪ್ಷನ್ 4. ಸೊ ನೆಕ್ಸ್ಟ್ ಕ್ವಶನ್ನು, ಏನ್ಷಿಯಂಟ್ ಟ್ರೇಡ್ ಪೋರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪೋರ್ಟ್ ವರ್ ಅಸೋಸಿಯೇಟೆಡ್ ವಿತ್ ದ ಇಂಡೋ-ರೋಮನ್ ಟ್ರೇಡ್ ಡ್ಯೂರಿಂಗ್ ದ ಅರ್ಲಿ ಸೆಂಚುರೀಸ್ ಆಫ್ ದ ಕರೆಂಟ್ ಎರಾ, ಅಂದರೆ ಕ್ರಿಶ್ಚಿಯನ್ ಎರಾ? ಬರುಚ್, ಅರಿಕಮೆಡು, ಮುಜಿರಿಸ್, ತಾಮ್ಲುಕ್. ಸೊ ಆನ್ಸರು ಎಲ್ಲದೂ ಕೂಡ ಆಲ್ ಆಫ್ ದ ಅಬೋ, ಎಲ್ಲದನ್ನು ಕೂಡ ಇಂಡೋ ರೋಮನ್ ಟ್ರೇಡ್ಸ್ಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಸೊ ಏನ್ಷಿಯಂಟ್ ಟೈಮಲ್ಲಿರುವಂತಹ ಬೇರೆ ಬೇರೆ ಸಿಗ್ನಿಫಿಕೆಂಟ್ ಪೋರ್ಟ್ಸ್ಗಳನ್ನ ನಾವು ನೋಡ್ಕೊಳ್ತಾ ಹೋದರೆ, ಸುಪ್ಪಾರ ಅಂತ ಕೂಡ ಕರಿತೀವಿ ಅದನ್ನು, ಸೊಪಾರ. ಸೊ ಇದು ಬಂದ್ಬಿಟ್ಟು ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲಿರುವಂತಹ ನಲಸೊಪಾರದಲ್ಲಿ ಇದೆ. ಇವಾಗ ಪ್ರೆಸೆಂಟ್ ಅದನ್ನು ನಲಸೊಪಾರ ಅಂತ ಹೇಳಿ ಕರಿತೀವಿ. ಎಲ್ಲಿರೋದು? ಮುಂಬೈ, ಅಂದರೆ ಮಹಾರಾಷ್ಟ್ರದಲ್ಲಿ ಇರೋದು. ಓಕೆನಾ? ಸೊ ಸಿಗ್ನಿಫಿಕೆಂಟ್ ಏನು ಅಂತ ಹೇಳಿದ್ರೆ, ಇದು ವೆಸ್ಟರ್ನ್ ಕೋಸ್ಟ್ ಏನಿದೆ ಅದರಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಕೋಸ್ಟ್ ಆಗಿದೆ. ಓಲ್ಡೆಸ್ಟ್ ಅಲ್ಲ, ಒನ್ ಆಫ್ ದ ಓಲ್ಡೆಸ್ಟ್ ಆಗಿದೆ. ಮತ್ತು ಮೆಸೊಪೊಟೋಮಿಯಾ, ಪರ್ಷಿಯಾ ಮತ್ತು ರೋಮನ್ ಎಂಪೈರ್ ಟ್ರೇಡಿಗೆ ಇದು ಫೇಮಸ್ ಆಗಿತ್ತು ಅಂತ ಹೇಳಲಾಗಿದೆ. ಎಕ್ಸ್ಪೋರ್ಟ್ಸ್ ಏನೇನು ಮಾಡ್ತಿದ್ರು ಅಂತ ಹೇಳಿದ್ರೆ, ಸ್ಪೈಸಸ್ಸು, ಟೆಕ್ಸ್ಟೈಲ್ಸು, ಪರ್ಲ್ಸು, ಸೆಮಿಪ್ರಿಷಿಯಸ್ ಸ್ಟೋನ್ಸ್ಗಳು, ಇದನ್ನು ಎಕ್ಸ್ಪೋರ್ಟ್ಸ್ ಮಾಡ್ತಾ ಇದ್ರು. ನೆಕ್ಸ್ಟು ಬರಿಗಾಜಾ, ಅದನ್ನು ನಾವು ಭಾರುಚ್ ನೋಡ್ಕೊಂಡ್ವಿ, ಭಾರುಚ್ ಅಂತ ಕೂಡ ಕರಿತೀವಿ, ಬರುಖಾಚಾ ಅಂತ ಕೂಡ ಕರಿತೀವಿ. ಸೊ ಇದಿರೋದು ಗುಜರಾತಲ್ಲಿ.
ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ, ಇದು ಮೇಜರ್ ಪೋರ್ಟ್ ಇಂದ ಗಲ್ಫ್ ಆಫ್ ಕಂಬತ್. ಗುಜರಾತಲ್ಲಿ ಗಲ್ಫ್ ಆಫ್ ಕಂಬತ್ ಇದೆ ಅಲ್ವಾ, ಸೊ ಅಲ್ಲಿ ಮೇಜರ್ ಪೋರ್ಟ್ ಬಂದ್ಬಿಟ್ಟು ಬರಿಗಾಜ. ಸೊ ಟ್ರೇಡ್ ಏನೇನು ಮಾಡ್ತಿದ್ರು, ಯಾರ್ಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ರೋಮನ್ ಎಂಪೈರ್ಸ್, ಸೌತ್ ಈಸ್ಟ್ ಏಷಿಯನ್ ಪೀಪಲ್ ಮತ್ತು ಇಂಡಿಯನ್ ಪೀಪಲ್ಸು ಇದೊಂದರ ಟ್ರೇಡ್ಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಕಾಟನ್ನು, ರೈಸು, ಸ್ಪೈಸಸ್ಸು, ಐವರಿ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟು ತಮರ ಲಿಪಿ ಅದನ್ನು ನಾವು ತಮರ್ ಲಿಪ್ತ ಅಂತ ಕೂಡ ಕರಿತೀವಿ. ಇರೋದು ವೆಸ್ಟ್ ಬೆಂಗಾಲಿ. ಇವಾಗ ಯೂಶಲಿ ನಾವು ಅದನ್ನು ಈಗ ಪ್ರೆಸೆಂಟಾಗಿ ತಾಮ್ಲುಕ್ ಪೋರ್ಟ್ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಸೊ ಇಲ್ಲಿ ಏನೇನು ಎಕ್ಸ್ಪೋರ್ಟ್ಸ್ ಮಾಡ್ತಿದ್ವಿ, ಯೂಶಲಿ ಎಕ್ಸ್ಪೋರ್ಟ್ಸ್ ಎಲ್ಲ ಕಡೆ ಮಾಡ್ತಾ ಇರೋದು ಟೆಕ್ಸ್ಟೈಲ್ಸು, ಸ್ಪೈಸಸ್ಸು, ಸ್ಟೋನ್ಸು, ಪ್ರೀಷಿಯಸ್ ಸ್ಟೋನ್ಸು, ಪರ್ಲ್ಸು ಇದೇ ಮಾಡ್ತಿರೋದು. ಸೊ ನಿಮ್ಗೆ ಎಕ್ಸಾಮಲ್ಲಿ ಏನಾದರೂ ಮೇಜರ್ ಪೋರ್ಟ್ಸಲ್ಲಿ ಏನೇನು ಎಕ್ಸ್ಪೋರ್ಟ್ಸ್ ಮಾಡ್ಕೋತಾ ಇದ್ವಿ ಅಂತ ಹೇಳಿದ್ರೆ, ಟೆಕ್ಸ್ಟೈಲ್, ಸ್ಪೈಸಸ್, ಪ್ರೀಷಿಯಸ್ ಸ್ಟೋನ್ಸು, ಪರ್ಲ್ಸ್ ಇದೆಲ್ಲ ಕೊಟ್ಟಿದ್ರೆ ಅದನ್ನು ಕರೆಕ್ಟ್ ಅಂತಲೇ ಹಾಕಿ. ಯೂಶಲಿ ಇದು ಇಂಡಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾಗೆ ಲಿಂಕನ್ನು ಮಾಡ್ತಿತ್ತು. ಮತ್ತು ಸೌತ್ ಈಸ್ಟ್ ಏಷ್ಯಾ ಮತ್ತು ಚೀನಾ ಮಧ್ಯೆ ಕೂಡ ಟ್ರೇಡಿಂಗ್ ಆ್ಯಕ್ಟಿವಿಟೀಸು ಈ ಒಂದು ಮೇಜರ್ ಪೋರ್ಟಿಂದ ನಡೀತಾ ಇತ್ತು. ತಮಿಳ್ನಾಡಲ್ಲಿರುವಂತಹ ಪೋರ್ಟು ಯಾವುದು, ಕಾವೇರಿ ಪಟ್ಟಿನಂ ಅದನ್ನು ಪುಹಾರ್ ಅಂತ ಕೂಡ ಕರಿತೀವಿ. ಚೋಳ ಡೈನೆಸ್ಟಿಗೆ ಇದು ಇಂಪಾರ್ಟೆಂಟ್ ಸಿಟಿ ಆಗಿತ್ತು. ಯಾವುದು, ಕಾವೇರಿ ಪಟ್ಟಿನ ಅನ್ನೋದು. ನೆಕ್ಸ್ಟು ಮುಜರೀಸ್ ಇವಾಗಿರೋದು ಕೇರಳದಲ್ಲಿ ಅದೇ ಸ್ಪೈಸಸ್ಗೋಸ್ಕರ ಟ್ರೇಡಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಅರೆಕಮೇಡು ಎಲ್ಲಿರೋದು, ಪಾಂಡಿಚೇರಿ. ಸೊ ಎಲ್ಲಿ ಯಾವ ಪೋರ್ಟ್ ಇದೆ ಅಂತ ಗೊತ್ತಿದ್ರೆ ಸಾಕು. ನೆಕ್ಸ್ಟು ಎಕ್ಸ್ಪೋರ್ಟ್ಸ್ ಏನೇನು ಮಾಡ್ಕೋತಿದ್ರು, ಫೈನ್ ಮುಸ್ಲಿ, ಬೀಡ್ಸ್ ಮತ್ತು ಸ್ಪೈಸಸ್ಗಳನ್ನ ಎಕ್ಸ್ಪೋರ್ಟ್ಸ್ ಮಾಡ್ಕೋತಾ ಇದ್ವಿ. ನೆಕ್ಸ್ಟ್ ಒಂದು ಲೋಥಾಲ್ ಎಲ್ಲಿರೋದು, ಲೋಥಾಲ್ ಇಂಪಾರ್ಟೆಂಟ್ ಏನು, ಲೋಥಾಲ್ ಒಂದು ಹರಪ್ಪನ್ ಸಿವಿಲೈಸೇಷನ್ದು ಸೈಟ್ ಆಗಿದೆ ಅಲ್ವಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದು. ಸೊ ಲೋಥಾಲ್ನ ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಪೋರ್ಟ್ ಸಿಟಿ, ಆ ಟೈಮಲ್ಲಿ ಪೋರ್ಟ್ ಸಿಟಿ ಅಂತ ಕೂಡ ಕರಿತಾ ಇದ್ರು. ಪ್ರೆಸೆಂಟ್ ಡೇ ಗುಜರಾತಲ್ಲಿರೋದು ಸಿಗ್ನಿಫಿಕೆನ್ಸ್ ಇಂಪಾರ್ಟೆಂಟ್ ಸಿಟಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ಮೆಸೊಪೊಟೋಮಿಯಾ ಮತ್ತು ಪರ್ಷಿಯನ್ ಗಲ್ಫ್ಗೆ ಟ್ರೇಡ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ಗೆ ಟ್ರೇಡಿಂಗ್ ಗೊತ್ತಿತ್ತು ಅಂತ ಅರ್ಥ. ಮತ್ತು ಹಿಸ್ಟಾರಿಕಲಿ ಇದನ್ನು ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋನ್ ಫಾರೆಸ್ಟ್ ಡಾಕ್ಯಾರ್ಡ್ ಇದನ್ನು ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಡಾಕ್ಯಾರ್ಡ್ಸ್ ಎಲ್ಲಿತ್ತು ಅಂತ ಕೇಳ್ತಾರೆ, ಲೋಥಾಲ್. ಒನ್ ಆಫ್ ದ ಓಲ್ಡೆಸ್ಟ್ ಇನ್ ದ ವರ್ಲ್ಡ್ ಇಂಡಿಕೇಟಿಂಗ್ ಅಡ್ವಾನ್ಸ್ಡ್ ಮ್ಯಾರಿಟೈಮ್ ಟೈಮ್. ಒಂದೇ ಓಲ್ಡೆಸ್ಟ್ ಅಲ್ಲ, ಒನ್ ಆಫ್ ದ ಓಲ್ಡೆಸ್ಟ್ ಒನ್. ಓಕೆನಾ. ಸೊ ನೆಕ್ಸ್ಟ್ ಒನ್ನು ಪಟ್ಟಿನಂ ಅಂತ ಕೂಡ ಕರೀತಾರೆ, ಪಟ್ಟಣಂ ಅಂತ ಕೂಡ ಕರೀತಾರೆ. ಇರೋದು ಇಲ್ಲಿ ಕೇರಳ. ಓಕೆನಾ. ಸೊ ಇದು ಇವಾಗ ಆರ್ಕಿಯಾಲಜಿಕಲ್ ಸೈಟ್ ಕೂಡ ಆಗಿದೆ, ರೀಸೆಂಟಾಗಿ ಐಡೆಂಟಿಫೈ ಮಾಡಿರೋದು. ಸೊ ಹಾಗಾಗಿ ಇದು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ರೋಮನ್ ಜೊತೆ ಟ್ರೇಡಿಂಗ್ನ ಮಾಡ್ತಾ ಇದ್ವಿ. ಹಿಸ್ಟಾರಿಕಲ್ ಮೆನ್ಷನ್ ಏನು ಅಂತ ಹೇಳಿದ್ರೆ, ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಕೊರಾಬರೇಟ್ ಏನ್ಷಿಯನ್ ಟೆಕ್ಸ್ಟ್ ಮೆನ್ಷನಿಂಗ್ ಮುಜರೀಸ್ ಅನ್ನುವಂತಹ ಏನ್ಷಿಯನ್ ಟೆಕ್ಸ್ಟ್ಗಳನ್ನ ನಾವು ಈ ಒಂದು ಪಟ್ಟಿನಂ ಅನ್ನೋಂತಹ ಪೋರ್ಟಲ್ಲಿ ನೋಡ್ತೀವಿ. ನೆಕ್ಸ್ಟು ಕೊರ್ಕಾಯ್ ಹೆಸರಲ್ಲೇ ಗೊತ್ತಾಗುತ್ತೆ ತಮಿಳ್ನಾಡಲ್ಲಿ ಇರೋದು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಕೊರ್ಕಾಯ್ ಬಂದ್ಬಿಟ್ಟು ಪಾಂಡ್ಯ ಡೈನೆಸ್ಟಿಗೆ ರಿಲೇಟ್ ಆಗಿರುವಂತಹ ಪೋರ್ಟ್. ನೆಕ್ಸ್ಟು ಈ ಕೊರ್ಕಾಯ್ ಅನ್ನೋದನ್ನ ಸಂಗಮ್ ಲಿಟ್ರೇಚರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. 10ನೇ ಪೋರ್ಟ್ ಬಂದ್ಬಿಟ್ಟು ಬಾರ್ಬರಿಕಮ್, ಎಲ್ಲಿರೋದು, ಪಾಕಿಸ್ತಾನ್, ಕರಾಚಿ. ಸೊ ಇಂಡಸ್ ಡೆಲ್ಟಾದು ಮೇಜರ್ ಪೋರ್ಟ್ ಇದು. ಪರ್ಷಿಯನ್ ಗಲ್ಫು ಮತ್ತು ರೋಮನ್ ಟೆರಿಟರಿಗೆ ಇದ್ದಂತಹ ಕನೆಕ್ಟಿಂಗ್ ರೂಟ್. ನೆಕ್ಸ್ಟು ತಾಮ್ಲುಕ್ನ ನಾವು ತಾಮ್ರಲಿಪ್ತ ಅಂತ ಕೂಡ ಕರಿತೀವಿ. ಎಲ್ಲಿರೋದು, ಇವಾಗಿನ ವೆಸ್ಟ್ ಬೆಂಗಾಲಲ್ಲಿ ಇರೋದು. ಸೊ ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ, ಇದು ಗ್ಯಾಂಗೆಟಿಕ್ ಪ್ಲೇನ್ ವಿತ್ ಮ್ಯಾರಿಟೈಮ್ ಟ್ರೇಡ್ ರೂಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದು. ರೋಮನ್ ಎಂಪೈರ್ ಸೌತ್ ಈಸ್ಟ್ ಏಷ್ಯಾ ಅದು ಮೇಜರ್ ಪೋರ್ಟ್ ಆಗಿತ್ತು. ಜೊತೆಯಲ್ಲಿ ಸಿಲ್ಕು, ಕಾಟನ್, ಟೆಕ್ಸ್ಟೈಲ್ಸು ಮತ್ತು ಪ್ರೀಷಿಯಸ್ ಸ್ಟೋನ್ಸ್ಗಳನ್ನ ಎಕ್ಸ್ಪೋರ್ಟ್ಸ್ ಮಾಡ್ಕೋತಿದ್ರು. ಹಿಸ್ಟಾರಿಕಲ್ ಮೆನ್ಷನ್ಸ್ ಏನು, ಇಟ್ ಈಸ್ ನೋನ್ ಆಸ್ ತಾಮ್ರಲಿಪ್ತ ಇನ್ ಏನ್ಷಿಯನ್ ಟೈಮ್ಸ್. ಇವಾಗ ನಾವು ತಾಮ್ಲುಕ್ ಅಂತ ಕರಿತಿರ್ಬೋದು, ಬಟ್ ಏನ್ಷಿಯನ್ ಟೈಮಲ್ಲಿ ಏನಂತ ಕರಿತಿದ್ವಿ, ತಾಮ್ರಲಿಪ್ತ. ಸೊ ನಾವು ಇಂಡಿಯಾದು ಮ್ಯಾಪ್ ನೋಡಿದ್ರೆ ಇದಿಷ್ಟು ಕೂಡ ಮೇಜರ್ ಪೋರ್ಟ್ಸ್, ಅಂದರೆ ಏನ್ಷಿಯನ್ ಟೈಮಲ್ಲಿ ಇದ್ದಿದ್ದಂತಹ ಮೇಜರ್ ಪೋರ್ಟ್ಸ್ಗಳು. ಇದಿಷ್ಟನ್ನು ನೋಡ್ಕೊಳ್ಳಿ.
ಅಂದರೆ ಸ್ಟೇಟ್ ವೈಸ್ ಯಾವ ಸ್ಟೇಟಲ್ಲಿ ಯಾವ್ದ್ಯಾವ್ದಿದೆ ಅಂತ ನೋಡ್ಕೊಳ್ತಾ ಹೋಗಿ ಈಸಿ ಆಗುತ್ತೆ, ನೆನಪಲ್ಲಿರುತ್ತೆ. ಸೊ ಇದಿಷ್ಟು ನಮಗೆ ಪ್ರೀವಿಯಸ್ ಇಯರ್ KAS ಎಕ್ಸಾಮಲ್ಲಿ ಕೇಳಿರುವಂತಹ ಏನ್ಷಿಯಂಟ್ ಹಿಸ್ಟ್ರಿ ಕ್ವಶನ್ಸು. ಸೊ ಆ ಏನ್ಷಿಯಂಟ್ ಹಿಸ್ಟ್ರಿ ಕ್ವಶನ್ ಮೇಲೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾವು ನೋಡ್ಕೊಂಡ್ವಿ. ಇದೇ ಥರ ಹೆಚ್ಚಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.